ಬೆಂಗಳೂರಿನಿಂದ ಪ್ರಯಾಣ ಬೆಳೆಸಿದ್ದ ಈ ಆರೋಪಿ ವಿಶ್ವಮಾನವ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಹಂತಕ ಪ್ರಯಾಣಿಸಿದ್ದ ಅಂತ ಗೊತ್ತಾಗಿದೆ. ಆ ರೈಲಿನಲ್ಲಿದ್ದ ಹಂತಕನ ಸುಳಿವು ಸಿಕ್ಕಿದ್ದು ಹೇಗೆ, ತಲೆಮರೆಸಿಕೊಂಡಿದ್ದ ವಿಶ್ವನನ್ನು ಕೆಡವಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಆತ ಕೊಲೆ ಮಾಡಿ 2 ದಿನ ಆಯಿತು. ಪೊಲೀಸರು ಆತನನ್ನು ಹುಡುಕ್ತಾ ಇದ್ರು ಸತತವಾಗಿ. ಬಟ್ ಅವನ ವೇರಬೌಟ್ಸ್ ಎಲ್ಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟಾಗಿಯೂ ಕೂಡ 2 ದಿನಕ್ಕೆ ಆತ ಸಿಕ್ಕಿಬೀಳ್ತಾನೆ. ಅಂಜಲಿಯನ್ನು ಕೊಂದ ಹಂತಕ 2 ದಿನಕ್ಕೆ. ಯಾಕೆಂದರೆ ತನ್ನ ಹಳೆ ಚಾಳಿಯನ್ನು ಅವನು ಬಿಟ್ಟಿರಲಿಲ್ಲ. ಅಂಜಲಿ ಮರ್ಡರ್ ಬಳಿಕ ಬೆಂಗಳೂರಿಗೆ ಬರ್ತಾನೆ ಈ ಆರೋಪಿ. ಅಂಜಲಿಯನ್ನು ಕೊಂದು ಅಲ್ಲಿಂದ ಆತ ಬೆಂಗಳೂರಿಗೆ ಬಂದಿದ್ದ ಅಂತಕ್ಕಂಥ ಮಾಹಿತಿ. ಅವನ ಪ್ಲ್ಯಾನ್ ಇದ್ದಿದ್ದು ಗೋವಾ ಅಥವಾ ಮಹಾರಾಷ್ಟ್ರದಲ್ಲಿ ತಲೆಮರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಗೋವಾ ಅಥವಾ ಮಹಾರಾಷ್ಟ್ರದಲ್ಲಿ. ಹಾಗಾಗಿ ಬೆಂಗಳೂರಿನಿಂದ ಮತ್ತೆ ವಿಶ್ವಮಾನವ ಎಕ್ಸ್‌ಪ್ರೆಸ್ಸನ್ನು ಹತ್ತುತ್ತಾನೆ ಈ ಆರೋಪಿ. ಬೇರೆ ಎಲ್ಲಾದರೂ ಹೋಗಿ ತಲೆಮರೆಸ್ಕೊಂಬೋಣ ಅಂತ. ಆದರೆ ರೈಲಿನಲ್ಲಿ ಮಹಿಳೆಯ ಜೊತೆ ಆರೋಪಿ ಕಿರಿಕಿರಿ ಮಾಡ್ಕೋತಾನೆ. ಪುನಃ ಯಾವುದೋ ಬೇರೆ ಮಹಿಳೆ ಜೊತೆ ಏನೋ ಒಂದು ವಿಚಾರಕ್ಕೆ, ಸೀಟ್ ವಿಚಾರಕ್ಕೋ ಮತ್ತೊಂದಕ್ಕೋ ಕಿರಿಕಿರಿ ಮಾಡ್ಕೋತಾನೆ. ಅಲ್ಲೂ ಏನೋ ಚಾಕು ಹಿಡ್ಕೊಂಡಿದ್ದಂತೆ, ಚಾಕು ಹಾಕಕ್ಕೆ ಹೋಗಿದ್ದಂತೆ. ಮಹಿಳೆ ಮೇಲೆ ವಕ್ರದೃಷ್ಟಿ ಬೀಳುತ್ತೆ. ಆಗ ರೈಲಿನಲ್ಲಿದ್ದಂತಹ ಪ್ರಯಾಣಿಕರು ಇವನ ಮೇಲೆ ಗಲಾಟೆ ಮಾಡ್ತಾರೆ ಅಂದರೆ ಒಂದು ಹಂತಕನನ್ನು ಹಿಡಿದೇ ಬಿಡ್ತಾರೆ. ಶೌಚಾಲಯಕ್ಕೆ ಮಹಿಳೆ ಹೋದಾಗ ಆಕೆಗೆ ಚಾಕುವಿನಿಂದ ಚೂರಿಯಿಂದ ಇರಿಯೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ದ ಇವನು. ಯಾವುದೋ ಬೇರೆ ಮಹಿಳೆಗೆ, ಇಲ್ಲ ಅಂಜಲಿ ಕೊಂದ ನಂತರ. ಸಹ ಪ್ರಯಾಣಿಕರು ಈತನನ್ನು ಎಲ್ಲರೂ ಸೇರಿಕೊಂಡು ಇವನ ಮೇಲೆ ಹಲ್ಲೆ ಮಾಡ್ತಾರೆ. ಇನ್ನು ದಾವಣಗೆರೆಯ ಮಾಯಕೊಂಡ ಬಳಿ ರೈಲಿನಿಂದ ಇವನು ಜಿಗಿದು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ರೈಲಿನಿಂದ ಬಿದ್ದ ವಿಶ್ವನ ತಲೆಗೆ ತೀವ್ರವಾದ ಗಾಯ ಆಗುತ್ತೆ. ಅದನ್ನೇ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಿದ್ದು, ಕಿಮ್ಸ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ಅವನ ತಲೆಗೆ ತುಂಬ ಏಟು ಬಿದ್ದಿದೆ ಅಂತ. ಹಾಗಾಗಿ ಗಾಯಗೊಂಡ ವಿಶ್ವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಕಾನ್ಸ್ಟೇಬಲ್. ಯಾರು? ರೈಲ್ವೆ ಪೊಲೀಸರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರ ಕೆಲಸ ಏನಂದರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಕೊಡಬೇಕು, ಹಿಂಗಾಗಿದೆ ಅಂತ. ಕೊಡ್ತಾರೆ ಅವರು. ಆಗ ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿ ಬರುತ್ತೆ, ಈ ಥರ ಇದೆ ನೋಡಿ ಅಂತಂದ್ಬಿಟ್ಟು. ಅಲ್ಲಿ ನೋಡಿದಾಗ ಆರೋಪಿ ವಿಶ್ವನನ್ನು ಹುಬ್ಬಳ್ಳಿ ಪೊಲೀಸರು ಇವನೇ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಯಾರೋ ಒಬ್ಬ ಅಂತ ಅಂದ್ಕೊಂಡಿರ್ತಾರೆ ರೈಲ್ವೆ ಪೊಲೀಸರು. ಬಟ್ ಲೋಕಲ್ ಪೊಲೀಸರಿಗೆ ಇವರು ಮಾಹಿತಿ ಕೊಟ್ಟಾಗ ಅವರು ಬಂದು ಈತನನ್ನು ಐಡೆಂಟಿಫೈ ಮಾಡ್ತಾರೆ. ಬಟ್ ಅಷ್ಟೊತ್ತಿಗಾಗಲೇ ಇವನು ತುಂಬ ಏಟು ಬಿದ್ದುಬಿಟ್ಟಿರುತ್ತೆ. ಒಂದು, ಪ್ರಯಾಣಿಕರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಜೊತೆಗೆ ಇವನು ಮಾಯಕೊಂಡದಲ್ಲಿ ಅಲ್ಲಿ ಟ್ರೈನ್ನಿಂದ ಎಗರಕ್ಕೆ ಹೋದಾಗ ಅಲ್ಲೊಂದು ಸ್ವಲ್ಪ ತಲೆಗೆ ಏಟು ಬಿದ್ದಿರುತ್ತೆ. ಹಾಗಾಗಿ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ಕಿಮ್ಸ್ಗೆ. ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಡಾಕ್ಟ್ರು ಅಂತ ಹೇಳಿದ್ದಾರೆ. ಅವರು ಯಾವಾಗ ಸಿಗ್ನಲ್ ಕೊಡ್ತಾರೆ ಆಗ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ವಶಕ್ಕೆ ಪಡ್ಕೋತೀವಿ ಅಂತ ಪೊಲೀಸರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ. ಇಷ್ಟು ಕಥೆಗಳಾಗಿರೋದು, ಇಷ್ಟೋ ವಿಚಾರ. ಆತ ಎಲ್ಲಿದ್ದ, ಏನು ಕೆಲಸ ಮಾಡ್ತಾ ಇದ್ದ, ಅಂಜಲಿ ಜೊತೆ ಹೇಗೆ ಇದು ಮಾಡ್ತಾ ಇದ್ದ, ಎಲ್ಲವೂ ಕೂಡ ಈಗ ಒಂದೊಂದಾಗೆ ಗೊತ್ತಾಗ್ತಾ ಇರೋದು. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈತ ದಾವಣಗೆರೆ ಅಂದರೆ ಮಾಯಕೊಂಡದ ಹತ್ರ ಈತ ಸಿಕ್ಕಾಕೊಂಡಿದ್ದು. ಬೆಂಗಳೂರಿನಿಂದ ಬರ್ತಾ ಇತ್ತು ಟ್ರೈನು, ಅಲ್ಲೇ ಕಿರಿಕಿರಿ ಮಾಡ್ಕೊಂಡಿದ್ದ. ರೈಲ್ವೆ ಪೊಲೀಸರು ಗಮನಕ್ಕೆ ಬಂದು ಅರೆಸ್ಟ್ ಮಾಡಿದ್ದ. ಅಲ್ಲಿ ಏನು ಇನ್ಸಿಡೆಂಟ್ ನಡೀತು ಆ್ಯಕ್ಚುಲಿ ಅಂತ? ಖಂಡಿತವಾಗ್ಲೂ ಅರವಿಂದೇನು, ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್ ದಾವಣಗೆರೆಯಲ್ಲಿ ಸೆರೆ ಸಿಕ್ಕಿರುವಂಥದ್ದು. ಆತ ಮೈಸೂರಿಂದ ವಿಶ್ವಮಾನವ ಟ್ರೈನಲ್ಲಿ ಆತ ಪ್ರಯಾಣ ಬೆಳೆಸ್ತಾನೆ. ಅಂದರೆ ಹುಬ್ಳಿಗೆ ಹೋಗ್ತಾನೆ, ಹುಬ್ಳಿಯಿಂದ ಮುಂದೆ ಹೋಗ್ತಿದ್ನೋ ಒಂದು ಗೊತ್ತಿಲ್ಲ. ಆದರೆ ಹುಬ್ಳಿ ಅಂದರೆ ಮೈಸೂರಿಂದ ವಿಶ್ವಮಾನವ ಟ್ರೈನಲ್ಲಿ ಪ್ರಯಾಣ ಬೆಳೆಸಿದಂಥ ಸಂದರ್ಭದಲ್ಲಿ ಆತ ತುಮಕೂರಲ್ಲಿ ಒಬ್ಬ ಮಹಿಳೆ ಜೊತೆ ಒಂದು ಅಸಭ್ಯವಾಗಿ ವರ್ತನೆ ಮಾಡ್ತಾನೆ. ಅದಾದ ನಂತರದಲ್ಲಿ ಮಾಯಕೊಂಡ ಅಂದರೆ ದಾವಣಗೆರೆ ತಾಲೂಕಿನ ಮಾಯಕೊಂಡ ಹತ್ರ ಬಂದಂಥ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಸಾಕಷ್ಟು ಗಲಾಟೆ ಆಗುತ್ತೆ. ಅದಾದ ನಂತರದಲ್ಲಿ ಆಕೆಯ ಮೇಲೆ ಚಾಕುವಿಂದ ಇರಿದಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಹಾಯ ಪ್ರಯಾಣಿಕರು ಕೂಡ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರದಲ್ಲಿ ಆತ ಅವ್ರನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಟ್ರೈನಿಂದ ಜಂಪ್ ಮಾಡ್ತಾನೆ. ಜಂಪ್ ಮಾಡಿದ ನಂತರ ಅಲ್ಲಿರುವಂತಹ ಸ್ಥಳೀಯರು ಆತನನ್ನು 108 ಚಿಗಟೇರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸ್ತಾರೆ. ಮತ್ತು ರೈಲ್ವೆ ಪೊಲೀಸರು ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿಯಾಗಿ ಟ್ರೈನಿಂದ ಒಬ್ಬ ಹುಡುಗ ಜಂಪ್ ಮಾಡಿದ್ದಾನೆ, ಸಾಕಷ್ಟು ಒಂದು ತಲೆಗೆ ಪೆಟ್ಟು ಬಿದ್ದಿದೆ ಅನ್ನೋಂತಹ ಮಾಹಿತಿಯನ್ನು ಕೂಡ ರೈಲ್ವೆ ಪೊಲೀಸರು ಕೊಟ್ಟಂಥ ಸಂದರ್ಭದಲ್ಲಿ ರೈಲ್ವೆ ಪೊಲೀಸರು ಕೂಡ ಬಂದು ಆತನ ವಿಚಾರಣೆ ನಡೆಸಿದಾಗ ಒಬ್ಬ ASIಗೆ ಈತನ ಮೇಲೆ ಸಾಕಷ್ಟು ಅನುಮಾನ ಬರುತ್ತೆ. ಈತ ಹುಬ್ಳಿಯಲ್ಲಿ ನಡೆದಂತಹ ಅಂಜಲಿ ಹತ್ಯೆ ಆರೋಪಿನ ಅನ್ನುವಂತಹ ಒಂದು ಅನುಮಾನ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ PSI ಮತ್ತೆ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈತನ
ಈ ಲಕ್ಷಣಗಳು ಈ ರೀತಿಯಾಗಿದೆ, ಏನು ಕೊಲೆ ಆರೋಪಿ ಅನ್ನುವಂಥ ಅನುಮಾನ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅನುಮಾನ ವ್ಯಕ್ತಪಡಿಸಿದ ನಂತರದಲ್ಲಿ ಆತನನ್ನು ಪೊಲೀಸರು ಕೂಡ ಹುಬ್ಳಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ನಂತರದಲ್ಲಿ ಆತನನ್ನು ಸೆರೆ ಸಿಗ್ತಾರೆ. ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗೆ ಆಗಿರ್ಬೋದು ಮತ್ತು ಆಸ್ಪತ್ರೆ ಸಿಬ್ಬಂದಿಗೆ ಈತ ಕೊಲೆ ಆರೋಪಿನ ಅನ್ನುವಂಥದ್ದು ಕೂಡ ಮಾಹಿತಿ ಇರಲ್ಲ. ಅದಾದ ನಂತರದಲ್ಲಿ ಹುಬ್ಬಳ್ಳಿ ಪೊಲೀಸರು ಯಾವಾಗ ಬಂದು ಈತನನ್ನು ವಿಚಾರಣೆ ನಡೆಸ್ತಾರೆ ಆಗ ಸತ್ಯಾಂಶ ಬಯಲಾಗುತ್ತೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಪುನೀತ್, ನಿಮ್ಮ ಜೊತೆ ಮಾತನಾಡ್ತೇನೆ. ಇನ್ನು ಹುಬ್ಬಳ್ಳಿಯಿಂದ ನನ್ನ ಕೊಲೀಗ್ ಸುನಿಲ್ ಕೂಡ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈತನೇ ಅಂಜಲಿಯ ಹಂತಕ ಅಂತಕ್ಕಂಥ ತೀರ್ಮಾನಕ್ಕೆ ಪೊಲೀಸರು ಯಾವಾಗ ಬರ್ತಾರೆ, ಹುಬ್ಬಳ್ಳಿ ಪೊಲೀಸರು? ಅರವಿಂದ್, ಯಾವಾಗ ಈತ ಈ ಒಂದು ಟ್ರೈನ್ ಪ್ರಕರಣದಲ್ಲಿ ಸೆರೆ ಸಿಗ್ತಾನೋ ಅಲ್ಲಿ ಒಬ್ಬ AS ಅವರವರು ಈತನನ್ನು ಐಡೆಂಟಿಫೈ ಮಾಡ್ತಾರೆ. ಟಿ ವಿಯಲ್ಲಿ ಪದೇ ಪದೇ ಫೋಟೋ ಬರ್ತಾ ಇತ್ತು. ಸೊ ಈತನ ಮಖಚರ್ಯೆ ಕೂಡ ಅದೇ ಥರ ಇತ್ತು. ಸೊ ಈತನಾದರೂ ಏನಾದರೂ ಇರ್ಬೋದಾ ಅಂತ ಒಂದು ಅನುಮಾನ ಬರುತ್ತೆ. ಸೊ ಅಲ್ಲಿ ಒಂದು ಕನ್ಫರ್ಮೇಷನ್ಗೆ ಬರುತ್ತೆ ಈತನೇ ಆತ ಆಗಿರ್ತಾನೆ ಅಂತ. ಸೊ ಈಗಾಗಲೇ ನೀವು ಹೇಳಿದಂತೆ 8 ಟೀಮ್ಗಳಾಗಿ ಬೇರೆ ಬೇರೆ ಭಾಗದಲ್ಲಿ ಏನಪ್ಪ ಪತ್ತೆ ಮಾಡ್ತಾ ಇರ್ತಾರೆ. ಒಂದು ಟೀಮ್ ದಾವಣಗೆರೆಯಲ್ಲಿ ಇರುತ್ತೆ. ಸೊ ಆ ದಾವಣಗೆರೆ ಟೀಮ್ಗೆ ಇಮಿಡಿಯೇಟ್ ಪೊಲೀಸರು ಮಾಹಿತಿಯನ್ನು ನೀಡ್ತಾರೆ. ಆ ಒಂದು ಟೀಮ್ ಅಲ್ಲಿಗೆ ಹೋದಾಗ, ಹಾಸ್ಪಿಟ್ಲಿಗೆ ಹೋದಾಗ ಇವನೇ ವಿಶ್ವ ಅನ್ನೋದು ಐಡೆಂಟಿಫೈ ಮಾಡ್ತಾರೆ. ಸೊ ಆಗ ಆತನನ್ನು ಕರೆತರುವಂಥ ಪ್ರಯತ್ನ ಮಾಡುತ್ತೆ. ಬಟ್ ಅದರ ಚಿಕಿತ್ಸೆ ನಡೀತಾ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನ ಜಾವ ಕಿಮ್ಸ್ ಆಸ್ಪತ್ರೆಗೆ ಆತನ ಕರೆತರಲಾಗುತ್ತೆ. ಸೊ ಇಲ್ಲಿ ಈಗ ಚಿಕಿತ್ಸೆ ನೀಡ್ತಾ ಇರುವಂಥದ್ದು. ಸೊ ಈ ಚಿಕಿತ್ಸೆ ವೇಳೆ ಹಲವಾರು ಮಾಹಿತಿಯನ್ನು ಈಗ ವಿಶ್ವ ಹೊರ ಹಾಕಿರುವಂಥದ್ದು. ಸೊ ಈತ ಹೇಳೋ ಪ್ರಕಾರ ಅವರಿಬ್ಬರು ಅಂಜಲಿ ಮತ್ತು ವಿಶ್ವ ಮದುವೆ ಆಗಿದ್ದರು. 15 ದಿನದ ಮುಂಚೆ ಮೈಸೂರಿಂದ ಇವಳು ಹುಬ್ಬಳ್ಳಿಗೆ ಬಂದಿದ್ಲು. ಸೊ ಹುಬ್ಬಳ್ಳಿಗೆ ಬಂದಿಂದ ಅವಾಯ್ಡ್ ಮಾಡ್ತಾ ಇದ್ಲು. ಸೊ ಇದನ್ನು ತಡೆಯಲಾಗದೆ ಬಂದು ಕೊಲೆ ಮಾಡಿರುವುದಾಗಿ ಹೇಳಿದ್ದಾನೆ. ಸೊ ಈ ಆರೋಪವನ್ನು ಕೂಡ ಅಂಜಲಿ ಮನೆಯವರು ಈಗ ತಳ್ಳಿ ಹಾಕ್ತಾ ಇರುವಂಥದ್ದು. ಅವರಿಬ್ಬರ ನಡುವೆ ಯಾವುದೇ ಒಂದು ಸಂಬಂಧ ಇರಲಿಲ್ಲ. ಅವಳು ಮೈಸೂರಿಗೆ ಹೋಗಿರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಹೇಗೆ ಮದುವೆ ಆಗೋಕ್ಕೆ ಸಾಧ್ಯ? ಹಾಗಿದ್ರೆ ಮಹಿಳೆಗೆ ಏನೋ ಹಲ್ಲೆ ಮಾಡಿದ್ನಲ್ಲ ಟ್ರೈನಲ್ಲಿ, ಸೊ ಅವಳ ಜೊತೆ ಏನಾದರೂ ಸಂಬಂಧ ಇತ್ತಾ? ಇದೆಲ್ಲವೂ ಸುಳ್ಳು. ಅವನ ಮನಸ್ಥಿತಿಯೇ ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡುವಂಥದ್ದು. ಹೀಗಾಗಿ ನಮ್ಮ ಅಕ್ಕನನ್ನು ಬಲೆ ಪಡೆದಿದ್ದಾರೆ. ಮತ್ತು ಈಗೇನೋ ಅವನಿಗೆ ಚಿಕಿತ್ಸೆ ಅವಶ್ಯಕತೆ ಏನಿದೆ, ನಮ್ಮ ಅಕ್ಕ ಹೇಗೆ ನರನಳ್ಳಿ ಸತ್ರೋ ಅದೇ ಸರ ಸಾಯಿಲಿ ಅಂತ ಒಂದು ಅಂಜಲಿಯ ಸಹೋದರಿ ಯಶೋಧ ಕೂಡ ಈಗ ಆಕ್ರೋಶ ಹೊರ ಹಾಕ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಸುನಿಲ್ ಮತ್ತು ಪುನೀತ್, ಇಬ್ಬರಿಗೂ ಕೂಡ ಧನ್ಯವಾದ. ಸೊ